ಅನ್ನೋಂಥದ್ದು ಆಗ್ತಿದೆ. ಸರ್, ಧರ್ಮಸ್ಥಳ ಪ್ರಕರಣ ಸರ್, ಒಟ್ಟು 15 ಸ್ಪಾಟ್ಗಳಿದೆ ಅನ್ನೋಂಥದ್ದು ಹೇಳಿದ್ರು. ನಿನ್ನೆ 13 ಸ್ಥಳಗಳನ್ನು ಪತ್ತೆ ಹಚ್ಚಿ ಅಲ್ಲಿ ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ಉತ್ಖನನ ಮಾಡಬೇಕಾದಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅನುಮತಿ ಕೂಡ ಸಿಗುವಂಥ ಸಾಧ್ಯತೆ ಇದೆಯಾ ಇಲ್ವ ಅನ್ನೋಂಥದ್ದು ಕೋರ್ಟ್ ಡಿಸೈಡ್ ಮಾಡ್ತಾ ಇದೆ. ಏನು ಖಂಡಿತ ಇವತ್ತು ಏನೇ ತನಿಖೆ ಕಾನೂನಾತ್ಮಕವಾಗಿ ಏನೇ ತನಿಖೆಯನ್ನು ಮಾಡಬೇಕಾಗಿದೆ ಎಲ್ಲ ಸ್ಥಳವೂ ಲಭ್ಯವಾಗಿರ್ತದೆ. ಹಾಗಾಗಿ ಯಾವುದು ಲಭ್ಯ ಆಗಲ್ಲ ಇನ್ನೊಂದು ಆಗಲ್ಲ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಯಾವುದೇ ಸ್ಥಳ ಏನೇ ತನಿಖೆಯನ್ನು ಮಾಡಲಿಕ್ಕೆ ಅನುಮತಿ, ಯಾವುದೇ ಅನುಮಾನ, ಯಾವುದೇ ವಿಚಾರಗಳಿದ್ದು ಏನೇ ಪ್ರಶ್ನೆಗಳಿದ್ದರೂ ಅದಕ್ಕೆ ಅವಕಾಶ ಸಿಗುವಂಥದ್ದು ಖಂಡಿತ ಆಗುತ್ತೆ ಅನ್ನೋಂಥ ನನ್ನ ನಂಬಿಕೆನೂ ಇದೆ. ಆದರೆ ಇವತ್ತೇನು ಅಲ್ಲಿ ಸಮಾಧಿ ಆಗಿರೋದನ್ನು ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿದೆ, ಮಾಡ್ತಾರೆ. ಸೊ ಇವತ್ತು ಆ ವಿಚಾರದಲ್ಲೂ ಇವನ್ ಧರ್ಮಸ್ಥಳದವರು ಅವ್ರು ಕೇಳ್ತಿರೋದೇನು, ಅಲ್ಲಿ ಅಧಿಕೃತವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಸಂಸ್ಥೆ ಏನಿದೆಯೋ ಆ ಧರ್ಮಸ್ಥಳದ ದೇವಸ್ಥಾನದ್ದು ಕಾಲಾವಧಿ ಎಷ್ಟು ಕಾಲದಲ್ಲಿ ಮಾಡ್ತೀರಾ? 1 ತಿಂಗಳಲ್ಲಿ ಮಾಡ್ತೀರಾ, 2 ತಿಂಗಳಲ್ಲಿ ಮಾಡ್ತೀರಾ, 3 ತಿಂಗಳಲ್ಲಿ ಮಾಡ್ತೀರಾ? ಕಾಲಾವಧಿ ಇಟ್ಕೊಂಡು ಮಾಡಿ. ಸುಮ್ಮನೆ ದಿನ ಬೆಳಗ್ಗೆ ಎದ್ದರೆ ಇವರು ಮಾಡೋವಂಥ ಕರ್ಮಕಾಂಡ, ರಾಜ್ಯ ಸರ್ಕಾರದ ಕರ್ಮಕಾಂಡಗಳನ್ನು ಮುಚ್ಚಾಕೊಳ್ಳುವಂಥ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ. ಇನ್ನೂ ಪಾರದರ್ಶಕ ಮಾಡಬೇಕಾ, ಕೋರ್ಟ್ ಮಾನಿಟರ್ಡು ಮಾಡ್ಕೊಳ್ಳಿ. ಕಾಲಾವಧಿನೂ ನಿಗದಿ ಮಾಡ್ಕೋತೀರಾ, ಕಾಲಾವಧಿ ನಿಗದಿ ಮಾಡ್ಕೊಳ್ಳಿ. ಆದರೆ ಇದ್ರ ಹಿಂದೆ ಇರುವಂಥ ವ್ಯಕ್ತಿಗಳಿದ್ದಾರಲ್ಲ, ಈ PFI, SFI, PFI ಇಂಥ ವ್ಯಕ್ತಿಗಳನ್ನೂ ಆಚೆ ತನ್ನಿ. ಬೇರೆ ಬೇರೆಯವರು ಒಂದು ಸಿನಿಮಾ ಥರನೇ ತೆಗಿತಾ ಇರುವಂಥ ವ್ಯಕ್ತಿಗಳನ್ನು ಅವ್ರನ್ನೂ ತನಿಖೆ ಮಾಡಿ. ಯಾಕಂದರೆ ಈ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಅಪಪ್ರಚಾರ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅಪಪ್ರಚಾರಗಳನ್ನು ಮಾಡೋಂಥ ಈ ದುಷ್ಟ ಸಾಹಸಕ್ಕೆ ಕೈ ಹಾಕಿರುವಂಥ ವ್ಯಕ್ತಿಗಳಿಗೂ ತಕ್ಕ ಪಾಠ ಕಲಿಸುವಂಥದ್ದು ಆಗಬೇಕು. ನ್ಯಾಯಕ್ಕೂ ಏನು ನ್ಯಾಯ ಇವತ್ತೇನು ಅನುಮಾನಗಳೇನು ಹುಟ್ಟಾಕಿದ್ದಾರೆ, ಅನುಮಾನಕ್ಕೂ ಉತ್ತರ ಕೊಡೋದಕ್ಕೆ ಏನು ತನಿಖೆಯನ್ನು ಮಾಡಬೇಕು, SIT ಏನು ಮಾಡಿದ್ದಾರೆ ಮಾಡಲಿ. ಆದರೆ 3 ತಿಂಗಳಲ್ಲಿ ಮುಗಿಸ್ಲಿ ಅಂತಲೂ ಕಾಲಾವಧಿನಲ್ಲಿ ಪೂರೈಸಲಿ. ಸುಮ್ಮನೆ ಎಳ್ಕೊಂಡು ಹೋಗೋದು ಬೇಡ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ.